ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಂದ್ರೆ ಬನ್ನಿ. ಪಾಪದ ಕಥೆಗಳು ಪಾರ್ಟ್ 1, 2, 3 ನೋಡಿದ್ವಿ. ಇವತ್ತು ಲಾಸ್ಟ್ ಎಪಿಸೋಡ್ 4ನೇದು. ಈ 3 ನೀವು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನೀಟಾಗಿ ಒಂದೊಂದಾಗಿ ನೋಡ್ಕೊ ಬನ್ನಿ. ಎಲ್ಲಾ ಸ್ಟೋರಿನೂ ಸಕ್ಕದಾಗೈತೆ. ಈ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಮ್ಮ ಮಗು ಬಗ್ಗೆ ಹೇಳ್ತಾವ್ರೆ. ಹೊಟ್ಟೆಲಿ ಫೋನ್ ಇಕ್ಕೊಂಡು ಅಪ್ಪನ ಹತ್ರ. ಅದಕ್ಕೆ ಅಪ್ಪನು ಪಾಪು ಅಪ್ಪ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತೇಳಿ ಎಂತಿ ಹತ್ರ ಮಾತಾಡ್ತಾರೆ. ಹೌದು ಮಾವಯಲ್ಲಿ ಸ್ವಲ್ಪ ಫೋನ್ ಕೊಡು ಅಂತ. ಇವ್ರುನು ಹಂಗೆ ಫೋನ್ ತಗೊಂಡು ಆಚೆ ಹೋದ್ರು. ಅಲ್ಲಿ ಅಮ್ಮ ಕೆಲಸ ಮಾಡ್ತಾವ್ರೆ. ಅಮ್ಮ ಅಪ್ಪ ಎಲ್ಲಿ, ಯಾಕಮ್ಮ ಅಂತ ಅಮ್ಮ ಕೇಳ್ತಾರೆ. ಇಲ್ಲ ಹರಿ ಮಾತಾಡ್ಬೇಕಂತೆ, ಅದಕ್ಕೆ ಅಮ್ಮ ಹೇಳ್ತಾರೆ, ಲೇ ಗಂಡನ್ನ ಹೆಸರಿಟ್ಟು ಕರಿಬಾರ್ದು ಆಯ್ತಾ, ಮಾವ ಅಂತ ಕರಿ. ಆ ಹೆಸರಿಟ್ಟು ಕರೆಯೋದಲ್ಲ, ನಿಮ್ ಸಿಟಿಲಿ ಇಟ್ಕೋ, ಇಲ್ಲಿ ಇಟ್ಕೊಂಬೇಡ ಅಂತ ಅಮ್ಮ ಹೇಳ್ತಾವ್ರೆ. ಮಗಳನು ಸರಿನಮ್ಮ ಆಯ್ತು, ಅಪ್ಪ ಎಲ್ಲಿ, ಅಲ್ಲೇ ಆಚೆ ಇರ್ಬೇಕು ನೋಡು, ನೀನ್ ಆ ಕಡೆ ಹೋಗ್ಬೇಡ ಈ ಕಡೆ ಹೋಗು ಅಂತಾರೆ. ಅಮ್ಮ ಯಾಕಮ್ಮ, ಅಲ್ಲಿ ನಿಮ್ ಮತ್ತೆ ಅವಳೆ ಕಣೆ, ನೀನೇನೋ ಯಾರನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ, ಆದ್ರೆ ನಿಮ್ ಮತ್ತೆ ಅವ್ರ ಮಗನ್ಗೆ ನಿನ್ನ ಮದುವೆ ಮಾಡ್ತಾನ ಅನ್ಕೊಂಡಿದ್ದು. ಸುಮ್ನೆ ಯಾಕೆ ಅವ್ರ ಮುಂದೆ ಹೋದ್ರೆ ಏನೋ ಬೈಕೋತಾರೆ, ಅಲ್ಲೋಗಿ ನೋಡು ಅಂತ ಹೇಳ್ತಾರೆ. ಇವರು ಹಂಗೆ ಆಚೆ ಬಂದ್ರು. ಅಲ್ಲೊಬ್ಬ ಚಿಕ್ಕ ಹುಡುಗ ಬಂದ. ಆಂಟಿ ನಿಮ್ ಹೊಟ್ಟೆಲಿ ಇರೋದು ಹೆಣ್ ಪಾಪುನ ಗಂಡ ಪಾಪುನ ಅಂತ ಕೇಳ್ತಾವನೆ. ಅದಕ್ಕೆ ಇವ್ರುನು ಯಾಕೋ, ಇಲ್ಲ ಆಂಟಿ ನನ್ನ ಹತ್ರ ಬಂದೂಕ್ ಇದೆ, ಅಕಸ್ಮಾತ್ ಗಂಡು ಪಾಪು ಹುಟ್ಟಿದ್ರೆ ಆ ಬಂದೂಕ್ ಕೇಳ್ತಾನೆ, ಅದಕ್ಕೆ ಕೇಳಿದೆ ಅಂತ ಆ ಮಗು ಹೇಳ್ತಾ ಇದೆ. ನಮ್ ಹೀರೋಯಿನು ಏಯ್ ಬಿಡೋ ಆಯ್ತು, ನಿನಗೋಸ್ಕರ ನಾನು ಹೆಣ್ ಪಾಪುನ ಎತ್ಕೊಂತೀನಿ ಓಕೆನಾ ಅಂತ ಹುಡುಗನ ಸಮಾಧಾನ ಮಾಡಿ ತಿರ್ಗಾ ಹಂಗೆ ಮುಂದೆ ಬರ್ತಾರೆ. ಅಲ್ಲೊಬ್ಬ ದೊಡ್ಡ ಮನುಷ್ಯ, ಏನಮ್ಮ ಚೆನ್ನಾಗಿದ್ಯಾ, ಎಷ್ಟು ದಿನ ಆಯ್ತು ನೀನು ಹೋಗಿ, ಪಾಪನಮ್ಮ ನಿಮ್ಮಪ್ಪ ತುಂಬಾ ನೊಂದ್ಕೊಂಡ್ಬಿಟ್ಟ ಅಂತ ಆ ಹುಡುಗಿ ಎದುರ ಹೇಳ್ತಾವನೆ. ಓಕೆ ಅಂಕಲ್, ಇನ್ಮೇಲೆ ಎಲ್ಲೂ ಹೋಗಲ್ಲ, ಇಲ್ಲೇ ಬಂದಲ್ಲ ಬಿಡಿ ಅಂತ ನಮ್ಮ ಹೀರೋಯಿನ್ ಹಂಗೆ ಮುಂದೆ ಹೋಯ್ತಾರೆ. ಇವಾಗ ಎಲ್ಲ ಅರ್ಥ ಮಾಡ್ಕೊಂಡ್ರಲ್ಲ. ಆಕ್ಚುಲಿ ನಮ್ಮ ಹೀರೋಯಿನ್ ಒಬ್ಬನ ಲವ್ ಮಾಡಿ ಮನೆ ಬಿಟ್ಟು ಓಡೋಗೋಳೆ. 2 ವರ್ಷ ಆಯ್ತು ಓಡೋಗಿ. ಇವಾಗ ಅಪ್ಪ ಶ್ರೀಮಂತ ಮಾಡಕ್ಕೆ ಅಂತ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಂದವನೆ. ಸರಿ ಅಪ್ಪನ ಮನೆ ನೋಡ್ತಾರಲ್ಲ, ಗಂಡನ ಮನೆ ನೋಡೋಣ ಬನ್ನಿ. ಗಂಡ ಅಡಿಗೆ ಮಾಡ್ತಾವನೆ. ಆಚ ಕಡೆ ಯಾರೋ ಬಾಗಿಲು ತಟ್ಟಿದ್ರು. ಹೀರೋಯಿನ್ ಹೋಗಿ ಓಪನ್ ಮಾಡ್ತಾರೆ. ನೋಡಿದ್ರೆ ಅವ್ರ ಅಪ್ಪ. ಗಂಡನು ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ ಅಂತ ಬರ್ತಾರೆ. ನೋಡಿದ್ರೆ ಮಾವ ಒಳಗಡೆ ಬನ್ನಿ ಮಾವ ಅಂತ ಅಳಿಯ ಕರಿತಾವನೆ. ಮಾವನು ಹಂಗೆ ಒಳಗಡೆ ಬಂದ್ರು. ಹಣ್ಣು ಕೊಡ್ತಾರೆ, ಅವಳು ತಗೊಂತಾಳೆ. ಹಿಂಗೆ ಮಾತಾಡ್ತಾವ್ರೆ. ಗಂಡ ನೀರ್ ತಗೊಂಡ್ಬಂದು ಕೊಡ್ತಾನೆ. ಇಲ್ಲಪ್ಪ ನಾನು ಇವಾಗ ನೀರು ಕೊಡ್ದೆ, ಆ ನೀರ್ ಕೆಳಗಡೆ ಇಕ್ಬಿಡು ಅಂತ ಅಪ್ಪ ಹೇಳ್ತಾವ್ರೆ. ಸರಿ ನೀವ್ ಮಾತಾಡ್ರಿ ಅಂತೇಳಿ ಗಂಡ ಒಳಗಡೆ ಹೋಯ್ತಾನೆ. ಈ ಕಡೆ ಅಪ್ಪನು ಕೇಳ್ತಾವ್ರೆ, ಏನ್ ಮಗಳೇ ಚೆನ್ನಾಗಿದ್ಯಾ, ನಿನ್ನ ಕಂಡಿಡಿಗೆ ನನಗೆ 2 ವರ್ಷ ಆಯ್ತು ನೋಡು. ಮಗಳು ಹೇಳ್ತಾಳೆ, ಹೌದಪ್ಪ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದೆ. ಊನಮ್ಮ ನೀನ್ ಹಾಕಿದ್ದು ಫೋಟೋನೇ ನಮ್ 3 ಗಂಟೆ ಬಂದೈತೆ, ಅದಕ್ಕೆ ಅವರ ಅಡ್ರೆಸ್ ತಗೊಂಡು ಇಲ್ಲಿ ಬಂದೆ. ಏನಮ್ಮ ಅಪ್ಪನ್ಗೆ ಹೇಳ್ದೆ ಮಾಡ್ದೇನೆ ಬಂದ್ಬಿಟ್ಟಲ್ಲ ಮಗನೇ ಅಂತ ಅಪ್ಪ ಹೇಳ್ತಾವ್ರೆ. ಅದಕ್ಕೆ ಮಗಳು, ಅಪ್ಪ ಹೇಳ್ದೆ ಮಾತ್ರ ಬಿಟ್ಟು ಬಿಡ್ತಾ ಇದೀರ ನೀವು, ಚಿಕ್ಕಪ್ಪನ ಮಗಳಿಗೂ ಹಂಗೆ ಆಯ್ತು, ನೀವು ಅಲ್ಲೇ ಇದ್ರಿ, ನೀವು ಏನಪ್ಪಾ ಮಾಡಿದ್ರಿ ನೀವು ಅಂತ ಮಗಳು ಕೇಳ್ತಾವಳೆ. ಅಲ್ಲ ಮಗಳೇ, ಅದೇನೋ ಚಿಕ್ಕಪ್ಪನ ಮಗಳು, ಅದ್ರ ನನ್ನ ಸ್ವಂತ ಮಗಳಿಗಾಗಿದ್ರೆ ನಾನು ಬಿಡ್ತಾ ಇದ್ನ, ಒಂದು ಮಾತು ಅಪ್ಪನ ಹತ್ರ ನೀನು ಹೇಳ್ಬೋದಾಗಿತ್ತಲ್ಲ ಅಂತ ಅಪ್ಪ ಹೇಳ್ತಾವ್ರೆ. ಅಲ್ಲಿಗೆ ಅಳಿಯ ಬಂದ. ಎಂತಿಗೆ ಜ್ಯೂಸ್ ಕೊಡ್ತಾವನೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಅಟ್ಲೀಸ್ಟ್ ಜ್ಯೂಸ್ ಆರು ಕುಡಿಯೇ ಅಂತ. ಅಪ್ಪನು ಕುಡಿಯಮ್ಮ, ಯಾಕೆ ಬರೀ ಹೋಟೆಲ್ ಇದೆಯಾ ಅಂತ ಅಪ್ಪ ಹೇಳ್ತಾರೆ. ಸರಿ ಅಂತೇಳಿ ಆ ಜ್ಯೂಸ್ ನ ಕುಡಿತಾವ್ರೆ. ಆ ಕಡೆಯಿಂದ ಗಂಡನು, ಲೇ ಯೋಗ ಕ್ಲಾಸ್ಗೆ ಟೈಮ್ ಆಯ್ತು ಅಂತ ಹೇಳ್ತಾವನೆ. ಎಂತಿನು ಎದ್ದು ಅಪ್ಪನಿಗೆ ಟವಲ್ ಕೊಟ್ರು. ಅಪ್ಪ ನೀನ್ ಸ್ನಾನ ಮಾಡ್ಕೊಂಡು ರೆಡಿ ಆಗು, ನಾನು ಯೋಗ ಕ್ಲಾಸ್ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹಂಗೆ ಬೆಡ್ರೂಮ್ ಹೋಯ್ತಾರೆ. ಹೋಗ್ಬಿಟ್ಟು ಪಾಪ ಗೊಳು ಅಂತ ಹತ್ಕೊಂತಾರೆ. ಯಾಕಂದ್ರೆ ಅಪ್ಪ ನೋಡಿ 2 ವರ್ಷ ಆಗಿತ್ತಲ್ಲ, ಅಪ್ಪ ಇವಾಗಾದ್ರೂ ಮನ್ಸು ಚೇಂಜ್ ಆಗಿ ಬಂದ್ರಲ್ಲಪ್ಪ ನಾನು ನೋಡಕ್ಕೆ ಅಂತ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಈ ಕಡೆ ಅಪ್ಪನ ಮನೇಲಿ ತೋರಿಸಿದ್ರು. ಗಂಡ ಮಾವನ ಹತ್ರ ಫೋನ್ ಕೊಡಕ್ಕೆ ಹೇಳಿದ್ನಲ್ಲ, ಅಪ್ಪನು ಈಸ್ಕೊಂಡು ಮಾತಾಡ್ತಾರೆ. ಮಾವ ಆಲ್ರೆಡಿ ನಾವು ಬಂದ್ಬಿಟ್ಟಿದೀವಿ, ಇನ್ನೊಂದು 10-15 ನಿಮಿಷ ಮಾವ ಬಂದು ಊರಿಗೆ ಸೇರ್ಬಿಡ್ತೀವಿ, ಸೇರಿದ ತಕ್ಷಣ ಫೋನ್ ಮಾಡ್ತೀನಿ, ನನ್ನ ಪಿಕಪ್ ಮಾಡ್ಕೊಳ್ಳಿ ಅಂತ ಅಳಿಯ ಹೇಳ್ತಾವನೆ. ಅಲ್ಲೊಂದಿಬ್ರು ಬೈಕ್ ಅಲ್ಲಿ ಬಂದ್ರು. ಏನ್ ಮಾವ ಎಲ್ಲಾನು ನೀವು ಒಲವಡನೆ ಮಾಡ್ತಾ ಇರಲ್ಲ, ನಮಗೂ ಒಂದ್ ಮಾತು ಹೇಳಿ, ಯಾಕೆ ನನ್ನ ತಂಗಿ ಮದುವೆಗೆ ನೀವು ಬಂದು ಹಿಂಗ್ತಾನೆ ಮಾಡಿದ್ರಿ. ಅದಕ್ಕೆ ಅಪ್ಪನು, ಲವ್ ನಿಮ್ಮಪ್ಪ ನನ್ನ ಕರ್ದಾಕೋಣ ಬರಕ್ಕೆ, ಅದಕ್ಕೆ ನಾನು ಬಂದೆ, ನನ್ನ ಮನೇಲಿ ಆಗಿರೋ ಜಗಳಕ್ಕೆ ನೀವೇನಕ್ಕೋ ಬರ್ತೀರಾ, ಹೋಗ್ರೋ ಅಂತ ಅವ್ರಿಬ್ಬರನ್ನು ಸಮಾಧಾನ ಮಾಡಿ ಅಪ್ಪ ಕಳಿಸ್ತಾನೆ. ಅವ್ರ ಫ್ರೆಂಡ್ ಹತ್ರನೂ ಹೇಳ್ತಾನೆ, ನೋಡಮ್ಮವ ಚಿಕ್ಕ ಹುಡುಗರು ಏನ್ ಮಾಡ್ತೀಯಾ, ಕಲಿಯುಗ ಹಂಗಿದೆ ಅಂತ ಹೇಳ್ತಾವ್ರೆ ಅಪ್ಪ. ಹಂಗೆ ಅಲ್ಲಿ ತಿರ್ಗಾ ಸೀನ್ ಕಟ್ ಆಯ್ತು. ತಿರ್ಗಾ ಗಂಡನ ಮನೇಲಿ ತೋರಿಸ್ತಾವ್ರೆ. ಹಂಗೆ ಆಚೆ ಬಂದ್ರು. ಮಗಳು ಹೇಳ್ತಾವಳೆ, ಅಪ್ಪ ನಾನು ಓಡ್ ಬಂದ್ಬಿಡ್ತೀನಿ, 1-2 ವಾರಪ್ಪ ಬಂದ್ಬಿಡ್ತೀನಿ, ಇಲ್ಲೇ ಮಲಿಕೋ ಅಂತ ಹೇಳ್ತಾರೆ. ಏನಮ್ಮ ಮನೇಲಿ ಏನ್ ಮಾಡ್ಲಿ ನನ್ ಬಂಗಾರ, ನಾನು ಬರ್ತೀನಿ ಕಣ ಜೊತೆ ಅಂತೇಳಿ ಅಪ್ಪನು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಬಾಪ ಅಂತೇಳಿ ಎಲ್ಲ ಕೆಳಗಡೆ ಹೋಯ್ತಾರೆ. ಗಂಡನು ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋದ. ಮಗಳನು ಕಾರ್ ತಿರುಗಿಸ್ತಾವ್ರೆ. ಅಪ್ಪನಿಗೆ ಅಷ್ಟೊಂದು ಭಯ. ನೋಡಪ್ಪ ನನ್ ಮಗಳು ಒಂದ್ ಟೈಮಲ್ಲಿ ನಡಿಯಕ್ಕೆ ಭಯ ಬೀಳ್ತಾ ಇದ್ಲು, ಇವಾಗ ಕಾರ್ ಎಷ್ಟು ಸೂಪರ್ ಆಗಿ ಓಡಿಸಳಲ್ಲ ಅಂತ ಅಪ್ಪನಿಗೆ ಒಂಥರ ಆಶ್ಚರ್ಯ. ಹಂಗೆ ಸೆಷನ್ ಕ್ಲಾಸ್ ಬಂತು, ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾವ್ರೆ. ಅಪ್ಪ ಅದನ್ನ ಬಗ್ಗು ನೋಡ್ತಾವನೆ. ಅಪ್ಪನಿಗೂ ಸಖತ್ ಖುಷಿ, ಯಪ್ಪ ನನ್ನ ಮಗಿಗೆ ಎಂತ ಜೀವನ ಸಿಕ್ತಪ್ಪ ಅಂತ. ಅದೇನ್ ಅನ್ಕೊಂಡ ಗೊತ್ತಿಲ್ಲ ರೀ, ಟಕ್ ಅಂತ ಎದ್ಬಿಟ್ಟು ಚಪ್ಪಲಿ ಹಾಕೊಂಡು ಹಂಗೆ ಆಚೆ ಹೋಯ್ತಾವ್ರೆ. ಮಗಳನು ಸೆಷನ್ ಮುಗಿಸ್ಕೊಂಡು ಆಚೆ ಬಂದ್ರು. ಅಪ್ಪ ಎಲ್ಗೋಗ್ತಾ ಇದ್ಯಪ್ಪ ಅಂತ ಕೇಳ್ತಾರೆ. ಅಪ್ಪನು ವಾಪಸ್ ಬಂದ. ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಇವ್ರು ನಮ್ಮಪ್ಪ ನನಗೆ ಶ್ರೀಮಂತ ಮಾಡ್ಬೇಕಲ್ಲ, ಅದಕ್ಕೆ ಕರ್ಕೊಂಡು ಹೋಗಿ ಬಂದವರೇ ಅಂತೇಳಿ ಮಗಳು ಅಪ್ಪನ ಮನೆಗೆ ಕರ್ಕೊಂಡ್ ಬರ್ತಾರೆ.
ತಿರ್ಗಾ ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ತಿರ್ಗಾ ಅಪ್ಪನ ಮನೇಲಿ ತೋರಿಸಿದ್ರು. ತರಕಾರಿ ಏನೋ ಪಾಪ ಕಟ್ ಮಾಡ್ತಾವ್ರೆ. ದೊಡ್ಡ ಮಗಳು ಹೇಳ್ತಾವ್ರೆ, ಓ ಅಮ್ಮ ಸ್ವಲ್ಪ ಇರ್ಲಿ ನಿನಗೂನು ಆಯ್ತಾ, ಏನ್ ಚಿಕ್ಕ ಮಗಳು ಬಂದು ಅಂತ ಐತಿ ತಲೆ ಮೇಲೆ ಕುಂಡ್ರಸ್ಕೊಂಡ್ಬಿಟ್ಟಿದ್ಯಾ ಅಂತ ಅಮ್ಮನಿಗೆ ಅವರು ಬೈತಾವ್ರೆ. ಅಮ್ಮನೂ ಲೇ ಬಿಡೆ ನಿನ್ ತಂಗಿ ತಾನೆ ಅಂತ ಹೇಳ್ತಾವ್ರೆ. ತಂಗಿನ ಇವಳು ನನ್ ಪಾಲಿಗೆ ವೈರಿ ಅಮ್ಮ ಅಂತ ಆ ಮಗುನ ಎತ್ಕೊಂಡು ಹಂಗೆ ಆಚೆ ಹೋಯ್ತಾರೆ. ನಮ್ ಹೀರೋಯಿನನು ಯಾಕಮ್ಮ ಅಕ್ಕನ್ ಏನಾಯ್ತು, ಯಾಕೆ ಈ ತರ ಎಗರ್ತಾವಳೆ ಅಂತ ಕೇಳ್ತಾರೆ. ಇಲ್ಲ ಕಣೆ, ನೀನ್ ಓಡೋಗಿ ಮದ್ವೆ ಅದಲ್ಲ, ನಿಮ್ ಭಾವನು ನಿಮ್ ಅಕ್ಕನು ನಾವೆಲ್ಲ ಒಂದೇ ಜಾತಿ, ನೀನ್ ಯಾವ ಜಾತಿಯವನ್ನ ಮದುವೆ ಮಾಡ್ದಾಗ ಗೊತ್ತಿಲ್ಲ, ನೀನು ಪ್ರೆಗ್ನೆಂಟ್ ಆಗಿ ನಿನಗೆ ಶ್ರೀಮಂತ ಮಾಡಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ವಲ್ಲ, ಅವಾಗ್ಲೇ ನಿಮ್ಮ ಅಕ್ಕನ್ನು ಅವನು ಹೊಡೆದು ಈ ಮನೆಗೆ ಓಡಿಸ್ಬಿಟ್ಟಮ್ಮ, ಅದಕ್ಕೆ ನಿಮ್ ಮೇಲೆ ನಿಮ್ಮ ಅಕ್ಕನಿಗೆ ಸ್ವಲ್ಪ ಕೋಪ ಅಂತ ಅಮ್ಮ ಹೇಳ್ತಾವ್ರೆ. ಈ ಕಡೆ ಇನ್ನ ಇಬ್ರು ತಂಗಿರಿದ್ದಾರೆ. ಅಕ್ಕ ನಿನ್ ಮನೆ ದೊಡ್ಡದಾ ಚಿಕ್ಕದ, ನಿಮ್ ಯಜಮಾನ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರ, ಅವನಿಗೆ ನನ್ ನೋಡ್ಕೊಳ್ಳೋದು ಅಂತ ಹೇಳಿದ ತಕ್ಷಣ ಅಮ್ಮ ತಿರ್ಗಾ ಏಯ್ ಗಂಡನ್ನ ಮರ್ಯಾದೆ ಅಂತ ಹೇಳ್ತಾರೆ. ಸಾರಿ ಮಾ, ಹಂಗಲೇನಿಲ್ಲ, ಅಷ್ಟೊಂದು ದೊಡ್ಡ ಮನೆನೂ ಅಲ್ಲ ಅಷ್ಟೊಂದು ಚಿಕ್ಕ ಮನೆನೂ ಅಲ್ಲ, ನಮಗೆ ಒಂದು ಸೂಪರ್ ಮನೆ. ಓಕೆ ಓಕೆ ಇರ್ರಿ, ಅದಕ್ಕೆ ತಲೆ ಕೆಡಿಸ್ಕೊಂತೀರಾ, ನನ್ನ ಹತ್ರ ಫೋಟೋಸ್ ಇದೆ ತೋರಿಸಿನ ಅಂತೇಳಿ ತಮ್ಮನ ಹತ್ರ ಫೋನ್ ಕೇಳ್ತಾರೆ. ತಮ್ಮನೋ ಏಯ್ ನಿನಗೇನು ಆಳ ನಾನು ವಾಗೆ ಬೇಕಾದ್ರೆ ಎತ್ಕೋ ಅಂತ ಹೇಳ್ತಾನೆ. ತಿರ್ಗಾ ಅಮ್ಮನೋ ಹ್ಞೂ ಕಣೆ, ನೀನು ಓಡೋಗಿ ಮದ್ವೆ ಅದಲ್ಲ, ಅದಕ್ಕಾಗಿ ಅವನು ಕಾಲೇಜ್ಗೆ ಹೋದ, ಈ ತರ ಓಡೋದವಳು ಇವರಕ್ಕ ಅಂತ ತುಂಬಾ ಜನ ಹುಡುಗರು ಅವನಿಗೆ ಬೈತಾ ಇದ್ರು. ಅವಾಗಿಂದ ಅವನು ಕಾಲೇಜೇ ಬಿಟ್ಬಿಟ್ಟ, ಅದಕ್ಕೆ ನಿನ್ ಮೇಲೆ ಸ್ವಲ್ಪ ಕೋಪದಲ್ಲ ಅವನೇ, ಏನು ಅನ್ಕೊಂಬೇಡ ಕಣೆ ಅಂತ ತಿರ್ಗಾನು ಅಮ್ಮ ಸಮಾಧಾನ ಮಾಡ್ತಾರೆ. ಇನ್ನ ಇಬ್ರು ತಂಗಿಗೆ ಆ ಫೋನಲ್ಲಿ ಫೋಟೋ ತೋರಿಸ್ತಾ ಅವ್ರೆ. ಆ ತಂಗಿರು ಮನೆ ನೋಡ್ಬಿಟ್ಟು ಸಖತ್ತು ಖುಷಿ ಪಡ್ತಾರೆ. ಅಕ್ಕ ನಿನ್ ತರ ನಮ್ಗೊಂದ್ ಜೀವನ ಸಿಗಲ್ಲ ಬಿಡಕ್ಕ ಅಂತ ತಂಗಿ ಹೇಳ್ತಾವಳೆ. ಅದಕ್ಕೆ ಅಕ್ಕ ಲೇ ಯಾಕೆ ಸಿಗಲ್ಲ, ಚೆನ್ನಾಗಿ ಹೋದ್ರೆ ನನಗಿನ್ನ ಸೂಪರ್ ಲೈಫ್ ನಿಮ್ಗೆ ಸಿಗುತ್ತೆ ಅಂತ ಅಕ್ಕ ಹೇಳ್ತಾವ್ರೆ. ಅದಕ್ಕೆ ತಂಗಿ ಏನ್ ಹೇಳ್ತಾರೆ ಗೊತ್ತಾ, ಅಕ್ಕ ಅಪ್ಪ ಕಾಲೇಜ್ಗೆ ಕಳಿಸಿಲ್ಲ ಅಕ್ಕ, ನೀಂದ ಲವ್ ಮಾಡಿ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ಟಲ್ಲ, ಅದಕ್ಕೆ ಓದಿದ್ರೆ ನೀವು ಓಡೋಗ್ಬಿಡ್ತೀರಾ ಅಂತೇಳಿ ನಮ್ಮನ್ನು ಕಾಲೇಜಿಂದ ನಿಲ್ಲಿಸ್ಬಿಟ್ರಕ್ಕ ಅಂತ ಆ ತಂಗಿದಿರು ಹೇಳ್ತಾವ್ರೆ. ತಿರ್ಗಾ ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಗಂಡನ ಮನೇಲಿ ತೋರಿಸ್ತಾರೆ. ಮಗಳು ಕೇಳ್ತಾವಳೆ, ಅಪ್ಪ ಯಾಕಪ್ಪ ಚಪ್ಪಲಿ ಹಾಕೊಂಡು ಹೊಂಟೋದ್ರೆ ಹೇಳ್ದೆ ಮಾಡ್ದೇನೆ, ಏನಪ್ಪ ಆಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅಪ್ಪನು, ಮಗಳೇ ಜೀವನ ಕಟ್ಕೊಂಡ್ಬಿಟ್ಟೆ ಅಲ್ಲ ಮಗಳೇ, ನಿನ್ಗೊಂದು ವಿಷಯ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನೀನು ಸೈಕಲ್ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ, ನನಗೆ ತಕ್ಕೊಡಕ್ ದುಡ್ಡಿದೆ, ಎಲ್ಲಿ ಆ ಸೈಕಲ್ ಓಡಿಸಿ ನಿನ್ ಕೆಳಗಡೆ ಬಿದ್ದಿ ನನ್ ಮಗಳಿಗೆ ಏಟಾಗುತ್ತೋ ಅಂತ ನನ್ ತಲೆ ಮೇಲೆ ನಿನ್ನ ಓಡ್ತಾ ಇದ್ದೆ. ಆದ್ರೆ ಇವಾಗ ನೋಡ್ದ ಆ ದೊಡ್ಡ ಕಾರ್ನೇ ಈಸಿಯಾಗಿ ಓಡಿಸ್ಕೊಂಡು ಹೋಯ್ತಾ ಇದೀಯಾ, ಬಿಡಮ್ಮ ಗೆದ್ಬಿಟ್ಟೆ ನೀನು. ಅಪ್ಪ ಮದುವೆ ಮಾಡಿಸಿದ್ರು ಕೂಡ ಈ ತರ ಹುಡುಗ ನಿನಗೆ ಸಿಗ್ತಾ ಇಲ್ವಲ್ಲ, ಇನ್ನ ನಮ್ಮ ಅವಶ್ಯಕತೆ ನಿನಗೇನಿದೆ, ಈ ಮುತ್ಕಪ್ಪನ ಅವಶ್ಯಕತೆ ನಿನಗಿಲ್ಲ, ನಮ್ಮ ಮೂರು ಅವಶ್ಯಕತೆನೂ ಇಲ್ಲ ಅಂತ ಅಪ್ಪ ಹೇಳ್ತಾವನೆ. ಅದಕ್ಕೆ ಮಗಳು, ಅಪ್ಪ ಯಾಕಪ್ಪ ಹಂಗಲ್ಲ ಹೇಳ್ತೀರಾ, ಅಪ್ಪ ನನ್ನ ಸಾಕಿದ್ರಲ್ಲ ಅದೇ ತರ ನನ್ನ ಮಗುನು ನೀವು ಸಾಕ್ಬೇಕಪ್ಪ, ನನ್ ಪಾಪು ಹಂಗೆ ನಿಮ್ ಕೈಲೇ ಬೆಳಿಬೇಕಪ್ಪ, ನೀವು ನನ್ನ ಹೆಂಗ್ ಸಾಕಿದ್ರು ಅದೇ ತರ ಅವನು ಸಾಕ್ರಪ್ಪ ಪ್ಲೀಸ್ ಅಪ್ಪ ಅಂತ ಆ ಹುಡುಗಿ ಹೇಳ್ತಾ ಇದೆ. ಹಂಗೆ ಅಪ್ಪನ ತೊಡೆ ಮೇಲೆ ಮಲಿಕೊಳ್ಳುತ್ತೆ. ಅಪ್ಪ ನಾನು ಹಿಂಗೆ ಮಲಿಕೊಳ್ಳ, ಆಯ್ತು ಮಲ್ಕೊಳ್ಳೋ ಮಗಳೇ. ಹಂಗೆ ಬೆಳಗ್ಗೆ ಆಯ್ತು, ಎಂತಿ ಕಾಫಿ ಕೊಡಕ್ಕೆ ಬಂದ್ಲು. ಗಂಡ ಹೇಳ್ತಾವನೆ, ಮವ ಏನ್ ಅನ್ಕೊಂಬೇಡಿ, ನನ್ನ ಹೆಂಡತಿ ಇವತ್ತೇ ಸಖತ್ ಖುಷಿಯಾಗಿರೋದು ಮವ, ಈ 2 ವರ್ಷದಿಂದ ನೈಟ್ ಎಲ್ಲ ಪೇಚಾಡ್ತಾನೆ ಇರೋವಳು, ಅಪ್ಪ ಅಮ್ಮ ಅಕ್ಕ ತಂಗಿ ಅಂತ, ಬಟ್ ಇವತ್ತು ನೆಮ್ಮದಿಯಾಗಿ ಮಲ್ಕೊಂಡ್ಲು ಮವ ಅಂತ ಅಳಿಯ ಹೇಳ್ತಾ ಅವನೆ. ಅದಕ್ಕೆ ಅಪ್ಪನು, ಅಳಿಂದ್ರೆ ನಿಮ್ಮ ನೋಡಿ ನನಗೆ ಬಹಳ ಖುಷಿ ಆಯ್ತು, ನಾನೇ ಮದುವೆ ಮಾಡಿಸಿದಿರೋ ನನ್ನ ಮಗಳಿಗೆ ಈ ತರ ಜೀವನ ಸಿಗ್ತಾ ಇರಲ್ಲ ಅಳಿಂದ್ರೆ, ನನಗೆ ತುಂಬಾ ಸಂತೋಷ ಆಯ್ತು ಅಳಿಂದ್ರೆ, ಇದೇ ಖುಷಿ ಇಲ್ಲಿ ಅವಳಿಗೊಂದು ಶ್ರೀಮಂತ ಮಾಡ್ಬಿಡೋಣ, ಅದು ಮಾಡಿದ್ರೆ ನಮ್ಮ ಮನೆಗೂ ಸ್ವಲ್ಪ ಖುಷಿ ಆಗುತ್ತೆ, ಅವ್ರ ಅಮ್ಮ ಬೇರೆ ನೋಡ್ಬೇಕು ಮಗಿನ ಅಂತ ತುಂಬಾ ಫೀಲಿಂಗ್ ಮಾಡ್ಕೋತಾ ಇದ್ರು. ಏನ್ ಹೇಳ್ತೀರ ಅಳಿಂದ್ರೆ, ಮವ ಹೇಳ್ತೀನಿ ಅಂತ ಅನ್ಕೊಂಬೇಡಿ, ನೀವು ಬಂದ್ರಲ್ಲ ನಾನ್ ನೀರ್ ಕೊಟ್ಟಿದ್ದಕ್ಕೆ ನೀವು ಕುಡ್ದಿಲ್ಲ, ನೀವು ಬೇರೆ ಜಾತಿ ನಾನು ಕೀಳ್ ಜಾತಿ ಮವ, ಮನೇಲೆಲ್ಲ ಬೇಡ, ಬೇಕಾದ್ರೆ ಒಂದ್ ಕೆಲಸ ಮಾಡಿ ಮವ, ಯಾವ್ದಾದ್ರು ಒಂದು ಚೌಟ್ರಿ ಗಿೌಟ್ರಿ ಅದನ್ನ ಬುಕ್ ಮಾಡ್ಕೊಳ್ಳೋಣ, ನೀವೆಲ್ಲ ಫ್ಯಾಮಿಲಿ ಅಲ್ಲಿ ಬಂದ್ಬಿಡಿ, ನಾವು ಬಂದ್ಬಿಡ್ತೀವಿ, ಮುಗಿಸ್ಕೊಂಡ ಈ ಕಡೆ ಬಂದ್ಬಿಡ್ತೀವಿ, ನೀವ್ ಹಂಗೆ ಆ ಕಡೆ ಹೋಗಿ ಅಂತ ಅಳಿಯ ಹೇಳ್ತಾವನೆ. ಅದಕ್ಕೆ ಮಾವನು ಓಕೆ ಹೇಳಿಂದ್ರೆ ಹಂಗೆ ಮಾಡೋಣ ಬಿಡಿ ಅಂತೇಳಿ ಮಗಳನ್ನ ಕರ್ಕೊಂಡು ಅಪ್ಪನೂರಿಗೆ ಬಂದಿರೋದು. ಇಲ್ಲಿಗೆ ಗಂಡನ ಮನೆ ಕತೆ ಮುಗೀತು. ಇನ್ನ ನಡೆಯೋ ಮೂವಿ ಎಲ್ಲ ಅಪ್ಪನ ಮನೇಲೇನೆ. ಹಂಗೆ ಅಮ್ಮ ಎಲ್ಲಾ ಮಕ್ಳಿಗೂನು ಕೈ ತೂತು ಊಟ ಕೊಡ್ತಾವ್ರೆ. ಎಲ್ಲಾ ಮಕ್ಳುನು ಖುಷಿಯಾಗಿ ತಿಂತಾವ್ರೆ. ಈ ತರ ತಿಂದು ತುಂಬಾ ವರ್ಷ ಆಗಿತ್ತಲ್ಲ ಅಂತ ಅಮ್ಮನು ಸಂತೋಷ ಪಡ್ತಾರೆ. ಅಲ್ಲಿಗೆ ಅಪ್ಪ ಬಂದ್ರು. ಏನ್ ಮಗಳೇ ಎಲ್ಲ ಊಟ ಮಾಡ್ತಾ ಇದೀರಾ ಅಂತ ಅಪ್ಪ ಖುಷಿಯಿಂದಾನೆ ಕೇಳ್ತಾವ್ರೆ. ಅವ್ರ ಎಂತಿನೋ ರೀ ಬನ್ರಿ ನೀವು ಒಂದ್ ತುತ್ ತಿನ್ರಿ ಅಂತ ಅಮ್ಮ ಒಂದ್ ತುತ್ ಕೊಡ್ತಾರೆ ಅವ್ರ ಗಂಡನ್ಗೆ. ಅವನು ಖುಷಿಯಿಂದ ತಿಂತಾವನೆ. ಮಗಳಿಗೆ ಸ್ವಲ್ಪ ಕೆಮ್ಮು ಬರಂಗಾಯ್ತು. ಅಪ್ಪ ಬೈದ್ಬಿಟ್ಟು, ಅಲ್ಲ ಕಣೆ ಊಟ ಮಾಡ್ತಾ ಇದೀರಾ, ಪಕ್ಕದಲ್ಲಿ ನೀರ್ ಇಕ್ಕೊಂಬೇಕು ತಾನೆ ಅಂತೇಳಿ ನೀರ್ ತಗೊಂಡ್ಬಂದು ಮಗಳಿಗೆ ಕೊಡ್ತಾರೆ. ಮಗಳನು ನೀರ್ನ ಖುಷಿಯಿಂದ ಕುಡ್ಕೊಂಡ್ಲು. ಊಟ ಎಲ್ಲ ಆಯ್ತು. ಸರಿ ಅಪ್ಪ ಒಂದ್ ಕೆಲಸ ಮಾಡ್ರಿ, ಮನೇಲಿರೋ ಎಲ್ಲಾರು ಚೌಟ್ರಿಗೆ ಹೋಗ್ರಿ, ನಾನು ಮಗಳನ್ನ ಕರ್ಕೊಂಡು ಬೆಳಗ್ಗೆ ಬರ್ತೀನಿ ಅಂತ ಅಪ್ಪ ಹೇಳ್ತಾವ್ರೆ. ಅಮ್ಮನೋ ಅಲ್ಲ ರೀ ಇವಾಗ್ಲೇ ಹೋಗೋದಾಗಿತ್ತಲ್ಲ, ಸರಿ ರೀ ಅವಳು ಬೇರೆ ಗರ್ಭಿಣಿ, ಅವಳನ್ನ ಬಿಟ್ಟು ಹೆಂಗೋಗ್ಲಿ, ನಾನು ಇಲ್ಲೇ ಇರ್ತೀನಿ ಅಂತ ಅಮ್ಮನೂ ಇರ್ತಾರ ಅಲ್ಲನೆ. ಇವಾಗ ಮನೇಲಿ ಯಾರು ಇಲ್ಲ, ಎಲ್ಲಾರು ಚೌಟ್ರಿಗೆ ಹೊಂಟದ್ರು. ಇವಾಗ ಮನೇಲಿರೋದು ಅಮ್ಮ ಅಪ್ಪ ಮಗಳು. ಸರಿ ಸರಿ ಹೋಗ್ ಮಲ್ಕೊಳಮ್ಮ ಅಂತ ಮಗಳನ್ನ ಕಳಿಸ್ತಾರೆ. ಮಗುನು ಹಂಗೆ ರೂಮಲ್ಲಿ ಹೋಗಿ ಮಲ್ಕೊಂತಾರೆ. ಈ ಕಡೆ ಅಪ್ಪ ಅಮ್ಮ ಮಾತಾಡ್ತಾವ್ರೆ. ಅಮ್ಮ ಹೇಳ್ತಾವ್ರೆ, ರೀ ಎಲ್ಲ ಬದಲಾಗಿದೆ ರೀ, ಮನಸ್ಸಿಗೆ ತುಂಬಾ ಖುಷಿಯಾಗಿದೆ ರೀ ಇವತ್ತು ಅಂತ ಎಂತಿ ಹೇಳ್ತಾವ್ರೆ. ಅದಕ್ಕೆ ಗಂಡನು ಏನೇ ಬದಲಾಗಿದೆ ಕರ್ಮ ಎಲ್ಲ ಹಂಗೆ ಇದೆ ಅಂತ ಅಪ್ಪ ಹೇಳ್ತಾವ್ರೆ. ಮಗಳನು ಮಲ್ಕೊಳಕ್ ಹೋದ್ಲಲ್ಲ, ಅಪ್ಪ ಎಂತಿಗೂ ಹೇಳ್ಬಿಟ್ರು, ಸರಿ ಸರಿ ಕಣೆ ಟೈಮ್ ಆಯ್ತು
ಹೋಗ್ ಮಲಿಕೋ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಂತ ಅಮ್ಮನ್ನು ಕಳಿಸ್ಬಿಡ್ತಾರೆ. ಈ ಕಡೆ ಬೆಡ್ರೂಮ್ ಇಂದ ಮಗಳು ಕೂಗುತ್ತಾವಳೆ, ಅಮ್ಮ ಅಮ್ಮ ವಾಮಿಂಟ್ ಬರಂಗ್ ಆಗ್ತಾ ಇದೆಯಮ್ಮ, ವಾಂತಿ ಬರಂಗ್ ಆಗ್ತಾ ಇದೆಯಮ್ಮ ಅಂತ. ಅಮ್ಮನೂ ಬಂದ್ರು, ಮಗಿನ ಆಚೆ ಕರ್ಕೊಂಡ್ ಬಂದ್ರು, ವಾಮಿಂಟ್ ಮಾಡಿಸಿದ್ರು. ಹಂಗೆ ಈ ಕಡೆ ಕರ್ಕೊಂಡ್ ಬರ್ತಾರೆ. ಅಪ್ಪನೂ ಬಂದು ಲೈಟ್ ಹಾಕಿದ್ರು. ಮಗಳು ಹೇಳ್ತಾವಳೆ, ಅಮ್ಮ 3 ತಿಂಗಳು ತಾನೇ ವಾಂತಿ ಬರ್ತದೆ, ನನಗೆ ಅವಾಗಲೇ ವಾಂತಿ ಬಂದಿಲ್ಲಮ್ಮ, ಇವಾಗ ಏನಕ್ಕೆ ವಾಂತಿ ಬರ್ತಾ ಇದೆ ಅಂತ ಮಗಳು ಹೇಳ್ತಾವಳೆ. ಅದಕ್ಕೆ ಅಪ್ಪನು, ಏನಿಲ್ಲಮ್ಮ ಸುಮ್ನೆ ಬರ್ತಾ ಇದೆ, ನಿನ್ ಮಲ್ಕೋ ಎಲ್ಲ ಸರೋಗುತ್ತೆ ಅಂತ ಅಪ್ಪ ಹೇಳ್ತಾವ್ರೆ. ಅಮ್ಮನು ಮಗಳನ್ನ ಕರ್ಕೊಂಡೋಗಿ ಮಲಗಿಸ್ತಾರೆ. ಅಪ್ಪನ ಮುಖ ಒಂಥರ ಇದೆಯಲ್ಲ, ನೋಡ ಇರಿ. ತಿರ್ಗಾ ಹಂಗೆ ಆ ಹುಡುಗಿ ಬಡ್ಕೊಂತ ಇದೆ, ಅಮ್ಮ ಆಗ್ತಾ ಇಲ್ಲ ಅಮ್ಮ ನನ್ನ ಕೈಲಿ ಅಂತ. ಅಮ್ಮನೋ, ರೀ ಅವಳಿಗೇನೋ ಆಗಿರಂಗಿದ್ದಾರೆ, ಆಂಬುಲೆನ್ಸ್ ಫೋನ್ ಮಾಡ್ರಿ, ಇಲ್ಲ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲ ಆಚೆ ಹೋಗ್ರಿ, ಡ್ರೈವರ್ ಇರ್ತಾರೆ, ಅವರಾರು ಬರ್ತಾರೆ ಅಂತ ಅಮ್ಮ ಹೇಳ್ತಾವ್ರೆ. ಅದೇ ಟೈಮ್ಗೆ ಗಂಡನೂ ಫೋನ್ ಮಾಡ್ದ, ಏನಾಯ್ತು ಮಾತ್ರೆ ಗೀತ್ರೆ ಹಾಕೊಂಡ ಅಂತ ಕೇಳ್ತಾವನೆ. ಇಲ್ಲ ರೀ ಯಾಕೋ ಹೊಟ್ಟೆ ನೋವ್ರಿ ಆಗ್ತಾ ಇಲ್ಲ ರೀ ಅಂತ ಎಂತಿ ಕೂಗುತ್ತಾವಳೆ. ಗಂಡನು, ಆಯ್ತಮ್ಮ ಒಂದ್ ಅರ್ಧ ಗಂಟೆ ಬಂದ್ಬಿಡ್ತೀನಿ ಇರೋ ಅಂತ ಫೋನಲ್ಲಿ ಹೇಳ್ತಾವನೆ. ಟಕ್ ಅಂತ ಅಪ್ಪ ಬಂದು ಆ ಫೋನ್ ನ ಕಿತ್ಕೊಂತಾನೆ. ಮಲ್ಕೋ ಅಂತ ಹೇಳ್ತಾ ಇಲ್ವಾ, ಒಂದ್ ಅರ್ಧ ಗಂಟೆ ಸರೋಗುತ್ತೆ ಅಂತ ಆ ಫೋನ್ ನನ್ನೇ ಸ್ವಿಚ್ ಆಫ್ ಮಾಡ್ಬಿಡ್ತಾನ್ರಿ. ಈ ಕಡೆ ಅಮ್ಮ ಬೇರೆ, ಯೋ ನಿನ್ಗೇನ್ ಬುದ್ಧಿ ಇದೆಯಾ ಏನು, ಮಗಳು ಹೊಟ್ಟೆ ನೋವು ಅಂತ ಹೇಳ್ತಾವಳೆ, ನೀನ್ ನೋಡ್ರೆ ಮಲ್ಕೋ ಅಂತ ಹೇಳ್ತೀಯ, ಇರೋ ಡ್ರೈವರ್ನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಆಚೆ ಹೋಯ್ತಾರೆ. ಟಮಾರ್ ಅಂತ ಅಮ್ಮನ್ನ ಹಿಡ್ಕೊಂಡ್ಬಿಡದ ಇವನು. ಹಿಡ್ಕೊಂಡಿದ ತಕ್ಷಣ ಮಗಳು ಅಪ್ಪ ಅಂತ ಹಿಂಗ್ ತಿರುಗ್ತಾಳೆ ನೋಡ್ರಿ, ಬಾಯಲ್ಲಿ ರಕ್ತದ ವಾಂತಿ ಬರ್ತಾ ಇದೆ. ಅಪ್ಪ ರಕ್ತ ಬರ್ತಾ ಇದೆ ಅಪ್ಪ ಅಂತ ಆ ಹುಡುಗಿ ಹೇಳ್ತಾ ಇದ್ದೀರಿ. ಅಪ್ಪನು ಅವ್ರ ಅಮ್ಮನ್ನ ಸುಮ್ನೆ ಬಿಟ್ಟಿಲ್ಲ, ಹಂಗೆ ಜುಟ್ಟಿಡ್ದೆ ಎಳ್ಕೊಂಡೋಗಿ ರೂಮಲ್ಲಿ ಹಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾನೆ. ಇದನ್ನ ನೋಡಿದ ಹೀರೋಯಿನ್, ಓ ಅಪ್ಪನಿಗೇನೋ ಆಗೈತೆ ಅಂತ ಸೈಲೆಂಟ್ ಆಗಿ ಓಡೋಗಕ್ ಹೋಗ್ತಾಳೆ. ಟಮಾರ್ ಅಂತ ಬಂದಿ ಜುಟ್ಟಿಡ್ಕೊಂಡ್ಬಿಟ್ಟಾಗುರು. ಜುಟ್ಟಿಡ್ಕೊಂಡು ಹಂಗೆ ಒಳ್ಳೆ ಕಸ ಎಳ್ಕೊಂಬರಲ್ವಾ ಆ ತರ ಎಳ್ಕೊಂಡ್ ಬಂದು ಆ ರೂಮಲ್ಲಿ ಹಾಕ್ತಾನೆ. ಆ ಹುಡುಗಿ, ಅಪ್ಪ ಯಾಕಪ್ಪ ಹಿಂಗ್ ಮಾಡ್ತಾ ಇದ್ಯಾ ಅಂತ ಆ ಹುಡುಗಿ ಕೇಳ್ತಾ ಇದೆ. ಅವಾಗ ತೋರ್ಸ್ರಿ ಇವನು ವಿಲ್ಲನ್ ಬುದ್ಧಿನ. ಏನೇ ಅನ್ಕೊಂಡಿದ್ಯಾ, ಎತ್ತು ಒತ್ತಿ ಸಾಕಿ ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅದೆಲ್ಲ ಕೇಳಿಸಿ ಇದ್ದಂಗೆ ಇದ್ದು ಮಗಳನ್ನ ಸಾಕಿ ನಾವು ಒಂದು ಗೌರವವಾಗಿ ಇರೋಣ ಅನ್ಕೊಂಡ್ರೆ, ನೀನು ಯಾವನ್ನೋ ಮದುವೆ ಮಾಡ್ಕೊಂಡು ಎಲ್ಲೋ ಇರ್ತೀಯ. ಊರಲ್ಲಿರೋದು ಯಾರು, ನಾವು ತಾನೇ. ಒಬ್ಬನ ಮುಂದೆನಾರು ತಲೆ ಎತ್ಕೊಂಡು ಓಡಕ್ಕಾಗತ್ತಾ? ಯಾವನ್ ನೋಡಿದ್ರು ಮಗಳು ಓಡೋದವಳು ಅಂತಾನೆ ಹೇಳ್ತಾರೆ. ಏನ್ ಅನ್ಕೊಂಡಿದ್ಯಾ ಅಂತ ಅಪ್ಪ ಹೇಳ್ತಾವನೆ. ಅದಕ್ಕೆ ಮಗಳನು, ಅಪ್ಪ ಬಾಪ ಇಲ್ಲಿ, ಅಪ್ಪ ನಾನ್ ನಿನ್ ಕಣ್ಣಿಗೆ ಕಾಣಿಸಲ್ಲಪ್ಪ, ಎಲ್ಲನ ದೂರ ಹೋಗ್ಬಿಡ್ತೀನಪ್ಪ, ಯಾವ್ದು ಸೋಷಿಯಲ್ ಮೀಡಿಯಾ ಕೂಡ ನಾನು ಫೋಟೋ ಹಾಕಲ್ಲಪ್ಪ, ಪ್ಲೀಸ್ ಅಪ್ಪ ನನ್ನ ಬಿಟ್ಬಿಡಪ್ಪ ಅಂತ ಮಗು ಹೇಳ್ತಾ ಇದೆ. ಹಂಗಾರೆ ನಮ್ ಹೀರೋಯಿನ್ ಹೇಳ್ತಾವ್ರೆ, ಬಟ್ ಅಪ್ಪ ಕರಗುತ್ತಾ ಇಲ್ಲ ರೀ ಮನುಷ್ಯ, ಇವನು ಮನುಷ್ಯ ಅನ್ನಕಿನ್ನ ದೆವ್ವ ಅಂತ ಹೇಳ್ಬೋದು. ಲೇ ನೀನ್ ಇದ್ರೆ ತಾನೇನೆ ಅದೆಲ್ಲ ಮಾಡ್ತೀಯ, ನೀನ್ ಇವತ್ತಿಗೆ ಲಾಸ್ಟ್, ನೀನು ಹೊಟ್ಟೆಲಿರೋದು ಲಾಸ್ಟ್. ಅಪ್ಪ ನನ್ ಮಗು ಬಗ್ಗೆ ಮಾತಾಡ್ಬೇಡಪ್ಪ, ಅದ್ರ ಬಗ್ಗೆ ಮಾತಾಡ್ದೆ ಅನ್ಕೋ ನನ್ ಕೆಟ್ಟ ಕೋಪ ಬರುತ್ತಪ್ಪ ಅಂತ ನಮ್ ಹೀರೋಯಿನ್ ಹೇಳ್ತಾವ್ರೆ. ಕಟ್ಕ ಹಂಗೆ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ನಿಂತವನ್ರಿ. ತಿರ್ಗಾ ಹೀರೋಯಿನ್ ಹೇಳ್ತಾವ್ರೆ, ಅಪ್ಪ ನನ್ನ ಮಗ ಹುಟ್ಟಿದ್ರೆ ಯಾವ ಹೆಸರಿಗ್ಬೇಕು, ಮಗಳು ಹುಟ್ಟಿದ್ರೆ ಯಾವ ಹೆಸರಿಗ್ಬೇಕು, ಯಾವ ಸ್ಕೂಲ್ಗೆ ಹೋಗ್ಬೇಕು, ಅವನ್ ಹೆಂಗಿರ್ಬೇಕು ಅಂತ ಕನಸಿನ ಕೋಟೆನೆ ಕಟ್ಕೊಂಡಿದೀನಪ್ಪ ನಾನು, ನನ್ ಮಗು ನೋಡ್ರೆ ಹೆಂಗ್ ಮಾಡ್ದಲ್ಲಪ್ಪ ಅಂತ ಅಪ್ಪನ್ಗೆ ಹೇಳ್ತಾವಳೆ. ಹಂಗೆ ಮಗಿ ಹತ್ರನೂ ಮಾತಾಡ್ತಾವಳೆ, ಪಾಪು ನಿನಗೇನು ಆಗಿಲ್ಲ ಪಾಪು, ಒಂದ್ 10 ನಿಮಿಷ ನಾನು ನಿನ್ನ ಕಾಪಾಡ್ಕೋತೀನಿ ಪಾಪು ಅಂತ ಆ ಮಗು ಹತ್ರನೂ ಮಾತಾಡ್ತಾವ್ರೆ. ತಿರ್ಗಾ ಅಪ್ಪನ ಹತ್ರ ಮಾತಾಡ್ತಾವ್ರೆ, ಅಪ್ಪ ನಾನು ನಿನಗೆ ತುಂಬಾ ಇಷ್ಟ ಅಲ್ವಪ್ಪ, ನಾನ್ ತಾನೇ ನಿನ್ನ ಪ್ರೀತಿಯ ಮಗಳು, ನನ್ನ ಈ ತರ ಹಿಂಸೆ ಮಾಡಕ್ಕೆ ನಿನಗೆ ಹೆಂಗಾರು ಮನಸ್ಸು ಬರುತ್ತಪ್ಪ ಅಂತ ಅಪ್ಪನ ಹತ್ರ ತಿರ್ಗಾ ಕೇಳ್ತಾರೆ. ಅದಕ್ಕೆ ಅಪ್ಪನು, ಹೌದೌದು ನನ್ ಮಗ ಹೇಳ್ದ ನೀರಲ್ಲಿ ವಿಷ ಕೊಟ್ರೆ ಒಂದೇ ಸಲಿ ಸತ್ತೋಗ್ಬಿಡ್ತಾರೆ ಅಂತ, ನೀನ್ ಈ ತರ ನೆರಳ್ತೀಯ ಅಂತ ಯಾವನ ಗೊತ್ತಿತ್ತು, ಗೊತ್ತಾಗಿದ್ರೆ ಹಂಗೆ ಕತ್ತಿಸ್ಕಿನೇ ಸಾಯಿಸ್ಬಿಡ್ತಾ ಅಂತ ಆ ಕಟ್ಟಕ ಅಪ್ಪ ಹೇಳ್ತಾವನೆ. ಈ ಕಡೆ ಅಮ್ಮನೂ ಪಡ್ಕೊಂತಾವ್ರೆ, ಲೋ ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ನನ್ ಮಗಳನ್ನ ಬಿಟ್ಬಿಡು ಅಂತ ಅವನಿಗೆ ತುಂಬಾ ಕೆಟ್ಟು ಶಾಪ ಕೆಟ್ಟು ಮಾತಲ್ಲೇ ಬೈತಾ ಬಿದ್ದವ್ರೆ. ಅವ್ರು ಆಚ ಕಡೆ ಡೋರ್ ಲಾಕ್ ಹಾಕ್ಬಿಟ್ಟಿದ್ಯಲ್ಲ ಪಾಪ, ಅವ್ರು ಹೆಂಗ್ ಬರಕ್ ಆಗುತ್ತೆ ಹೇಳಿ. ತಿರ್ಗಾ ಮಗಳು ಮಾತಿಲ್ಲ ಕತೆ ಇಲ್ಲ ಹಂಗೆ ಸೈಲೆಂಟ್ ಆಗೋದ್ಲು. ಅವಾಗೆಲ್ಲ ನೋಡ್ದಿರೋ ಅಪ್ಪ ಇವಾಗ ಬಂದು ಬಗ್ ನೋಡ್ತಾವ್ರಿ, ಸತ್ತವಳ ಬದುಕಿದಾಳ ಅಂತ. ಟಕ್ಕ ಅಂತ ಹೋಗ್ ನೋಡ್ತಾನೆ, ಅವಳು ಹಂಗೆ ಕತ್ತಿನ ಪಟ್ಟಿ ಹಿಡ್ಕೊಂತಾಳೆ. ಲವ್ ನನ್ ಮಗುಗ್ ಮಾತ್ರ ಏನೋ ಆಯ್ತು ಅನ್ಕೊಳ್ಳೋ, ನಿನ್ನ ಸಾಯಿಸ್ಬಿಡ್ತೀನಿ ಕಣೋ, ನಾನು ಒಬ್ಬರನ್ನೂ ಬಿಡಲ್ಲ ಕಣೋ ಅಂತ ತಿರ್ಗಾನು ಪಾಪ ಅವರು ರಿಕ್ವೆಸ್ಟ್ ಮಾಡ್ತಾವ್ರೆ ಅಪ್ಪನ ಹತ್ರ. ಅಪ್ಪ ಬಿಲ್ಕುಲ್ ಆಗಿ ಡೋರ್ ಓಪನ್ ಮಾಡಿಲ್ಲ ಗುರು. ತಿರ್ಗಾನು ಹೀರೋಯಿನ್ ಕೇಳ್ತಾರೆ, ಅಪ್ಪ ಹುಚ್ಚೆ ಬರ್ತಾ ಇದೆಯಪ್ಪ, ಕಕ್ಕ ಬರ್ತಾ ಇದೆಯಪ್ಪ, ಪ್ಲೀಸ್ ಅಪ್ಪ ಕಾಪಾಡಪ್ಪ, ನಾನು ಹೆಂಗೂ ಸಾಯ್ತೀನಿ ಅಂತ ಗೊತ್ತಪ್ಪ, ಬಟ್ ಗೊಬ್ಬು ವಾಸನೆಯಲ್ಲಿ ಸಾಯಕ್ ನನಗೆ ಇಷ್ಟ ಇಲ್ಲಪ್ಪ, ಪ್ಲೀಸ್ ಅಪ್ಪ ಅಂತ ಒಂದ್ ಮಾತು ಹೇಳುತ್ತೆ ಹುಡುಗಿ. ಹಂಗೆ ಸೈಲೆಂಟ್ ಆಗೋಯ್ತು. ಅಪ್ಪ ಹೋಗಿ ನೋಡ್ತಾನೆ, ಹೀರೋಯಿನ್ ಪ್ರಾಣ ಆರೋಯ್ತು. ಹಂಗೆ ಆಚೆ ಬಂದು ಅವ್ರ ಹತ್ರ ಹೇಳ್ತಾನೆ, ಕೆಲಸ ಮುಗೀತು ಅಂತ. ಆ ಅಪ್ಪನು ಬಂದಿದ್ ಕೆಲಸ ಮುಗೀತು ಅಂತ ಅವನು ಸೈಲೆಂಟ್ ಆಗಿ ಎದ್ದು ಹೊಂಟೈತಾನೆ. ಅಪ್ಪ ಕುಂತ್ಕೊಂಡು ಒಳಗಡೆನೆ ಅಳ್ತಾವನೆ. ಗಂಡನು ಬಂದ, ಕಾರಿಂದ ಓಡ್ ಬಂದ, ಮಾವನ್ ಕತ್ತಿನ ಪಟ್ಟೆ ಹಿಡ್ಕೊಂಡ, ಕೆನ್ನೆ ಮೇಲೆ 2 ಹಾಕ್ದ, ಸೀದಾ ಒಳಗಡೆ ಹೋದ. ಅವ್ರ ಅತ್ತೆ ಬಾಕಲು ತೆಗದ, ಎಂತಿ ರೂಮ್ಗೆ ಹೋಯ್ತಾನೆ. ನೋಡಿದ್ರೆ ಎಂತಿಯಲ್ಲಿ ಸತ್ತು ಬಿದ್ದವಳೆ ರೀ ಪಾಪ. ಅದನ್ನ ನೋಡಿ ಊರ್ ಜನರಲ್ಲ ಅಪ್ಪನ ಹುಚ್ಚಿನ ಏಟ್ ಹೊಡಿತಾವ್ರೆ. ಹಂಗೆ ಒಂದ್ ಸ್ವಲ್ಪ ದಿನ ಕೋರ್ಟು ಕೇಸು ಎಲ್ಲ ನಡೀತಾ ಇದೆ. ಇವಾಗ ಅದಕ್ಕೆ
ಸಾಕ್ಷಿ ಯಾರು ಗೊತ್ತಾ? ಅಮ್ಮನ್ನೋ ಬಿಟ್ಟಿಲ್ಲ ಅವರು. ಇವರೊಂದು ಮೆಂಟ್ಲು ಅಂತ ಅವ್ರನ್ನ ಹಾಸ್ಪಿಟ್ಲ್ಗೆ ಹಾಕ್ಬಿಟ್ರು. ಅಪ್ಪನೂ ಆಚೆ ಬಂದ. ಗಂಡ ಮಾವನ್ಗೆ ಹೆಂಗನ ಶಿಕ್ಷೆ ಕೊಡ್ಬೇಕಂತ ಒಂದ್ ಕಡೆ ಪ್ರಯತ್ನ ಪಡ್ತಾರಂಗ ಅವನೇ. ಇದೆಲ್ಲ ಹೇಳಿ ಈ ಮೂವಿನ ಹಂಗೆ ಮುಗಿಸ್ತಾರೆ. ಇವತ್ತಿಗೆ ಈ 4 ಎಪಿಸೋಡ್ ಮುಗೀತು. ಇದನ್ನ ನೋಡ್ಬೇಕಾದ್ರು ಅಷ್ಟೇ, ನೀವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬನ್ನಿ. ಒಂದೊಂದು ಸೀರೀಸ್ ಒಂದೊಂದು ಮೂವಿ ನೋಡ್ದಂಗೆ ರೀ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಖಂಡಿತ ಕಣ್ಣೀರೇ. ಸರಿ, ಈ ಕತೆ ಇಷ್ಟ ಆದ್ರೆ ಜೊತೆಲಿರಿ. ಬಾಯ್.